ನನಗೆ ದುಡ್ಡು ಬೇಕು. ಮೆತ್ತಿಗೆ ಮಾತಾಡೋ. ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ವಿಗ್ರಹ ಇದೆ, ಅದು ನಿಮ್ಮ ಮಾವನ ರೂಮಲ್ಲಿದೆ. ಯಾರಿಗೂ ಗೊತ್ತಾಗ್ದಂಗೆ ಬೀಗದ ಕಾಯಿ ತಂದು ಕೊಡು, ನಾ ವಿಗ್ರಹನ ಅಭ್ಯಾಸ ಮಾಡ್ತೀನಿ. ಮೇಡಮ್, ಯಾರದು? ನೀವಾ? ಆಯ್ತು, ಪ್ರತಿಭಾಗೆ ಫೋನ್ ಮಾಡಿ ಸ್ಪೀಕರ್ ಆನ್ ಮಾಡ್ತೀನಿ, ನೀನು ಕೇಳಿಸ್ಕೊ. ನನ್ನ ಮೊದಲನೇ ಡೌಟ್, ಚಂದ್ರು ಅಂಕಲ್ ಮೊದಲನೇ ಮಗ ಭರತ್. ನನಗೆ ಗೊತ್ತು ವಿಗ್ರಹ ಕದ್ದಿರೋದು ನೀನೇ ಅಂತ. ವಿಗ್ರಹ ಕಳ್ದೋದಾಗಿಂದ ನೀವು ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಾ. ಏನು ಆಧಾರ ಇದೆ? ಆಧಾರ ಬೇಕಾ ನಿನಗೆ? ನಾನು ಸೀರೆ ಮಾರೋಳಲ್ಲ. ಇನ್ಯಾರು ಕಳ್ತನ ಮಾಡೋಳ? ನಿಮ್ಮಲ್ಲೇ ಯಾರೋ ಒಬ್ರು ವಿಗ್ರಹನ ಕದ್ದಿರೋದನ್ನ ಪತ್ತೆ ಮಾಡಕ್ಕೆ ಬಂದಿದ್ದೇನೆ. ಇದೆಲ್ಲ ನೀವು ಮಾಡಿದ ನಾಟಕನಾ? ನೀವಿಬ್ರು ಸೇರ್ಕೊಂಡು ನಮ್ಮನ್ನೆಲ್ಲ ಯಾಮಾರಿಸಿದಿರಾ ಅಲ್ವಾ? ಆದ್ರೆ ಒಂದು ಕಂಡೀಷನ್, ಇವಳನ್ನ ಈಗಲೇ ಮನೆಯಿಂದ ಆಚೆ ಕಳಿಸಿ. ಅಲ್ಲಿ ಮೇಲ್ ಕಾಣ್ತಾ ಇದೆಯಲ್ಲ, ಅದೇ ನಮ್ಮ ರೂಮಿನ ಕಿಟಕಿ. ಅದೇ ಶಬ್ದ ಬಂದಿರೋ ಜಾಗಕ್ಕೆ ಅವಳನ್ನು ಕರ್ಕೊಂಡು ಹೋಗಿ ತೋರಿಸ್ತೀನಿ ಅಂದ್ರಲ್ಲ, ಅಲ್ಲೇನಾರು ಗೊತ್ತಾಯ್ತಾ ಅಂದ್ರೆ? ಇಲ್ಲ, ನನಗೆ ಗೊತ್ತಾಯ್ತು. ಒಂದು ನಿಮಿಷ ಪ್ರತಿಭಾ ಮೇಡಮ್, ಹೋಗ್ಬೇಡಿ. ಶ್ರೀಧರ್, ನೀನು ಸುಮ್ಮನಿರು. ನೋಡಿ, ಇವ್ರಿಗೆ ವಿಗ್ರಹನ ಕಂಡುಹಿಡಿಯೋದಕ್ಕೆ ಕೊಟ್ಟರೆ ವಿಗ್ರಹನ ಸಿಗುತ್ತೆ, ನಮ್ಮ ಮನೆ ಮರ್ಯಾದೆನೂ ಉಳಿಯುತ್ತೆ. ಅದನ್ನು ಬಿಟ್ಟು ಪೊಲೀಸು ಗಿಲೀಸು ಅಂತ ಹೋದರೆ, ಅದರಲ್ಲೂ ನಮ್ಮ ಮನೆಯವ್ರು ಯಾರಾದರೂ ಸಿಕ್ಕಾಕೊಂಡ್ರೆ ಕೇಸು, ಕೋರ್ಟು, ಮೀಡಿಯಾ, ಮತ್ತೊಂದು ಮಗದೊಂದು ಅಂತ ಮನೆಯ ಮರ್ಯಾದೆ 3 ಕಾಸಿನ ಪಾಲಾಗುತ್ತೆ. ಯೋಚನೆ ಮಾಡಿ. ಕಾಂಚನ, ನಾನೇನೇ ಕೆಲಸ ಮಾಡಿದ್ರು ಅದರಿಂದ ಒಳ್ಳೆ ಉದ್ದೇಶ ಇರುತ್ತೆ ಅಂತ ನಿನಗೆ ಚೆನ್ನಾಗಿ ಗೊತ್ತು. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೂ ಪ್ಲೀಸ್. ಸರಿ, ನಿಮ್ಮ ಮನ್ಸು ನೋಯಿಸೋದಕ್ಕೆ ನನಗೂ ಇಷ್ಟ ಇಲ್ಲ. ಎಲ್ಲರೂ ನಿನಗೆ ಕೋಆಪರೇಟ್ ಮಾಡೋ ಹಾಗೆ ನಾನು ನೋಡ್ಕೋತೀನಮ್ಮ. ನಿಮ್ಗೆ ಯಾರಿಗೂ ಅಭ್ಯಂತರ ಇಲ್ಲ ಅಂದರೆ ನಿಮ್ಮೆಲ್ಲರ ಹತ್ರನೂ ಪರ್ಸ್ನಲ್ ಆಗಿ ಮಾತಾಡಬೇಕು. ಅಂಕಲ್, ಅದಕ್ಕೂ ಮೊದಲು ನೀವು ವಿಗ್ರಹ ಇಟ್ಟಿದ್ರಲ್ಲ, ಆ ಜಾಗನ ನೋಡಬೇಕು. ಬಾಮ್ಮ. ಆಂಟಿಕ್ ವಿಗ್ರಹಗಳು ಸುಮ್ಮನೆ ಅಲ್ಲ. ಇನ್ಸ್ಪೆಕ್ಟರ್ ಶಂಕರ್ ಅವ್ರ ಜ್ಯೂರಿಸ್ಡಿಕ್ಷನ್ ವಿಚಾರಿಸಿ. ಹಾಕ SI ಸಾಹೇಬ್ರೆ, ನನಗೆ ನಿಮ್ಮಿಂದ ಸ್ವಲ್ಪ ಡೀಟೇಲ್ಸ್ ಬೇಕಾಗಿದೆ. ಏನು ಅಂತ ಆರ್ಡರ್ ಮಾಡಿ. ಪತ್ತೇದಾರಿ ಮೇಡಮ್ ಅವರೇ. ಚಂದ್ರಶೇಖರ್ ಅಂಕಲ್ ಹಿರಿ ಮಗ ಭರತ್ ಈ ವಿಗ್ರಹ ಕದ್ದಿಲ್ಲ ಅಂತ ಈ ಕ್ಷಣಕ್ಕೆ ನನಗೆ ಅನ್ನಿಸ್ತಿದೆ. ಆದರೆ ಅವನಿಗೆ ಕೆಲಸ ಇಲ್ಲ. ಸ್ನೇಹಿತರ ಹತ್ರ ಫೋನ್ ಮಾಡಿ ಹಣದ ಸಹಾಯ ಕೇಳ್ತಿದ್ದಾನೆ. ಯಾಕೆ ಅಂತ ಕ್ಲಾರಿಟಿ ಸಿಗ್ತಿಲ್ಲ. ಅದನ್ನು ನೀನು ತಿಳ್ಕೊಂಡು ಹೇಳ್ತೀಯಾ? ಖಂಡಿತ ಅಕ್ಕ. ಓಕೆ, ಮಾಡ್ತೀನಿ. ಬಾಯ್. ಇನ್ನೊಂದು ಮುಖ್ಯವಾದ ವಿಷಯ ಇದೆ. ಏನು? ಈಗಷ್ಟೇ ನನಗೆ ಭರತ್ ಕಾಲ್ ಮಾಡಿದ್ರು. ಭರತ್ ಯಾಕೆ ಕಾಲ್ ಮಾಡಿದ್ದ? ಅವ್ನು ಕದ್ದಿಲ್ಲ ಅಂತ ಹೇಳಿದ್ರೆ? ಹೌದು, ಆದರೆ ನನಗೆ ಅನ್ನೋನ್ ನಂಬರಿಂದ ಕಾಲ್ ಬಂದಿತ್ತು. ಅದು ಭರತ್ ವಾಯ್ಸಲ್ಲಿ.
ಅದು ಯಾರು ಅಂತ? ನಾನು ಟ್ರೇಸ್ ಮಾಡಬೇಕು. ಸರಿ, ಮಾಡ್ಬಿಟ್ಟು ಫೋನ್ ಮಾಡ್ತೀನಿ. ಎಸ್. ಬಾಯ್. ಥ್ಯಾಂಕ್ ಯು. ಬಾಯ್. ನೀನು ನನ್ನ ನಾದಿನಿ ಸೊಸೆ ಅಂತ ಸಹಿಸ್ಕೋತಾ ಇದ್ದೀನಿ. ನಿನಗೇನಾದರೂ ಕ್ಲೂ ಸಿಕ್ಕರೆ ನನಗೆ ಹೆದರಿಕೆ? ವಿಗ್ರಹ ಕಳೆದಿರೋದು ನಮ್ಮ ಮನೇಲಿ. ನಾನು ಈ ಮನೆ ಯಜಮಾನಿ, ನೀನು ಬರೀ ಪತ್ತೇದಾರಿ. ಎಲ್ಲ ತಿಳ್ಕೊಳ್ಳೋ ಹಕ್ಕು ನನಗಿದೆ. ಹೌದು, ಎಲ್ಲ ಹಕ್ಕು ನಿಮಗಿದೆ. ಕೊನೆ ಸತಿ ನೀವು ಲಕ್ಷ್ಮೀ ವಿಗ್ರಹನ ಯಾವಾಗ ನೋಡಿದ್ದು? ಅವರಿಬ್ಬರು ದೂರ ಆಗಲಿ ಅಂತ ಎಷ್ಟು ದೇವ್ರಿಗೆ ಹರಕೆ ಹೊತ್ಕೊಂಡಿದ್ದೀನೋ ನನಗೆ ಗೊತ್ತು. ನಾನು ಹೇಳೋಕ್ಕೆ ಮುಂಚೆನೇ ಎಲ್ಲ ವಿಷಯನ ಅವಳಿಗೆ ಗೊತ್ತು. ನನಗೆ ಯಾಕೋ ನೀನೇ ಎಲ್ಲ ಹೇಳಿದೆಯಾ ಅಂತ ಅನಿಸ್ತಾ ಇದೆ. ವಿಗ್ರಹ ಕಳೆದೋದ್ರೆ ಮಾವನವ್ರಿಗೆ ಮಾತ್ರ ನೋವಾಗ್ಬೋದು, ಆದರೆ ಅದನ್ನು ನಮ್ಮಲ್ಲೇ ಯಾರಾದರೂ ಒಬ್ರು ಕದ್ದಿದ್ದಾರೆ ಅಂದರೆ ಎಂಥ ಅವಮಾನ ಅಲ್ವಾ? ನಿಮ್ಮ ಗಂಡ ಏನಾದರೂ ಕದ್ದಿದ್ದಾರೆ ಅನ್ನೋ ಭಯನಾ ನಿಮಗೆ? ನಾನು ಹೊರಡ್ತೀನಿ, ಮತ್ತೆ ನಾಳೆ ಬೆಳಗ್ಗೆ ಬರ್ತೀನಿ. ಎಲ್ಲರೂ ನಿಮ್ಮ ಮನೇಲೇ ಇರೋಕ್ಕೆ ಹೇಳಿ. ನನ್ನ ಅಂದಾಜಿನ ಪ್ರಕಾರ ನಾಳೆ ವಿಗ್ರಹ ಸಿಗತ್ತೆ. ಇಷ್ಟೊತ್ತಲ್ಲಿ ಯಾರ ಕಣ್ಣಿಗೂ ಕಾಣದೆ ಬಚ್ಚಿಟ್ಕೊಂಡು ಮಾಡೋ ಪೂಜೆ ಆದರೂ ಯಾವುದದು? ಅದೇನು ಪೂಜೆ ಮಾಡ್ತಾಳೋ ನೋಡ್ತೀನಿ, ಕಂಡು ಹಿಡ್ದೇ ಹಿಡಿತೀನಿ. ಏನು ನೋಡ್ತಾ ಇದ್ದೀನಿ ನಾ ಇಲ್ಲಿ? ಏನು ನಡೀತಾ ಇದೆ ಇಲ್ಲಿ? ಇದೆಲ್ಲ ನಿಜನಾ? ನಂಗೇನೆ ತಾಯಿ ತಕ್ಕಡಿಸಿ ನಿನ್ ವಶ ಮಾಡ್ಕೋಬೇಕು ಅಂತಿದ್ಯಾ ಕಾಲ ರುದ್ರ ಸಿದ್ದೇಶ್ವರ ಕಡ್ಕಿ? ಜಾಜಿನ ಮಟ್ಟ ಹಾಕ್ದೆ ಇಲ್ಲಿಂದ ಕದ್ಲಲ್ಲ, ನಿನ್ನ ತಾಯ್ತದ ತಂತ್ರ ನನ್ನ ಹತ್ರ ನಡೆಯಲ್ಲ. ನಮ್ಮ ಆಫೀಸಲ್ಲಿ ಮಾಡೋ ಕೆಲಸಕ್ಕೆ ಸಂಬಳ ಸಿಗಲ್ಲ. ನಮ್ಮ ಸಂಬಳ ಸಿಗೋದು ಈ ಕೆಲಸಕ್ಕೇನೆ. ಅಂದರೆ ಹುಡುಗಿನ ಪಿಕ್ಚರ್ ಕರ್ಕೊಂಡು ಹೋಗೋದು, ಡಿನ್ನರ್ ಕೊಡ್ಸೋದು, ಸುತ್ತಾಡ ಕರ್ಕೊಂಡು ಹೋಗೋದು. ನಾನು ನಿಂಗೊಂದು ಶರ್ಟ್ ಕೊಡ್ಸಿದ್ನಲ್ಲ, ಮೆರೂನ್ ಕಲರ್, ಪ್ಲೀಸ್ ಅದನ್ನು ಹಾಕ್ಕೊಂಡು ಬಾ. ಅಫ್ಕೋರ್ಸ್ ಜಾನು, ನಾನು ಅದೇ ಶರ್ಟ್ನ ಹಾಕೊಂಡ್ಬರ್ತೀನಿ. ಓಕೆ? ಸೂರಜ್ನ ಈ ಸಂಕಟದಿಂದ ಪಾರು ಮಾಡಿ ತಂದೆ ಆದವಂಗ ಮಗನಿಗಿಂತ ಬೇರೆ ಏನು ದೊಡ್ಡದಿಲ್ಲ ಅನ್ನೋದನ್ನ ತೋರಿಸ್ಬೇಕಾಗ್ಯದವ. ಅದನ್ನ ನಾನು ಮಾಡ್ಲಿಕ್ಕೆ ನನಗೊಂದು ದಾರಿ ಕಾಣ್ಲಿಕ್ಕತ್ತದ. ಏನಪ್ಪ ಅದು? ಸೂರಜನೆಲ್ಲ ಅಪರಾಧಗಳನ್ನ ನನ್ನ ತಲೆ ಮೇಲೆ ಹಾಕೋಬೇಕು. ಅಯ್ಯೋ ಲಕ್ಕಿ ಬೇಡಪ್ಪ, ಬೇಡವೋ, ಬಿಡು ಲಕ್ಕಿ. ಬಿಡೆ ನನ್ನ ಮಗನ ಕೈನ. ನನ್ನ ತಮ್ಮಂಗೆ ಮನ್ಸಿಗೆ ಬಂದ ಹಾಗೆ ಹೊಡೆಯೋದಕ್ಕೆ ನಾನು ಬಿಡೋದಿಲ್ಲ. ನೀನು ನಮ್ಮನೆ ಸೊಸೆ ಆಗಿಲ್ಲ, ಸೊಸೆ ಆಗೋದಕ್ಕೆ ನಾನು ಬಿಡೋದು ಇಲ್ಲ. ರಾಮು ಅವರೇ, ಫ್ಲೈಟಲ್ಲಿ ಹೋಗಿದ್ದು ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಮೇಲೆ ಹೋಗ್ತಿದ್ದಾಗೆ ಎಲ್ಲ ಇಷ್ಟಿಷ್ಟೇ ಕಾಣ್ತಿದ್ರು. ಏನು ಮಜಾ ಆಯಿತು ಗೊತ್ತಾ? ನಾನು ಡೆಲ್ಲಿಗೆ ಹೋಗ್ತಿದ್ದ ಹಾಗೆ ನನಗೆ ನಿಮ್ಮ ನೆನಪೇ ಆಯಿತು. ನಿಮ್ಮ ನೆನಪು, ಈ ಊರಿನ ನೆನಪು. ನೀವು ನೆನಪಾದಾಗೆಲ್ಲ ಏನೋ ನಗು ಬರ್ತಾಯಿತ್ತು. ನಮ್ ಫ್ರೆಂಡ್ ಒಬ್ಬ ಇಂಟರ್ವ್ಯೂ ಅಂತ 2 ದಿವಸ ನಮ್ ರೂಮ್ ಬಂದು ಇದ್ದೋಯ್ತಾನೆ ಕಣ, ಅಡ್ಜಸ್ಟ್ ಮಾಡ್ಕೊಳ. ಅಯ್ಯೋ ಬರ್ಲಿ ಬೇಡ, ಎಲ್ಲ ವ್ಯವಸ್ಥೆ ಮಾಡ್ತಾನೆ. ಆಯ್ತು, ಕಳಿಸ್ಕೊಡು ನೀನು.
ಇವ್ರಿಬ್ರಲ್ಲ ಯಾರು ರಮೇಶ್? ಇವನು ರಮೇಶ್ ನಿಮ್ಮ ಫ್ರೆಂಡಾ? ಇವನ್ ಫ್ರೆಂಡ್ ಅವನಾ? ಅವ್ನು ಇವನು ಫ್ರೆಂಡಾ? ಇವನು ಫ್ರೆಂಡ್ ಆದ್ಮೇಲೆ ನನಗೂ ಫ್ರೆಂಡಾ? ಒಟ್ನಲ್ಲಿ ರಮೇಶ್ ಇವನ್ ಫ್ರೆಂಡ್ ಅವನು ಫ್ರೆಂಡಾ? ಅವ್ನು ರಮೇಶ್ ಫ್ರೆಂಡ್ ಆದ್ಮೇಲೆ ನನಗೂ ಫ್ರೆಂಡಾ? ನನಗೆ ಫ್ರೆಂಡ್ ಆದ್ಮೇಲೆ ನಿನಗೂ ಫ್ರೆಂಡ್ ತಾನೆ? ಏನೋ ಬಚ್ಚಿಟ್ಕೋತಿದ್ಯಲ್ಲ ನೀನು, ತೋರ್ಸು. ಇದು ಹುಡುಗಿರಾಡೋ ಆಟ ಅಂತೆ, ನಾನು ಆಡಬಾರ್ದಂತೆ. ನನಗೆ ಈ ಗೊಂಬೆ ಆಟ ಅಂದ್ರೆ ತುಂಬಾ ಇಷ್ಟ ಅಕ್ಕ. ಇವರಮ್ಮ ಸುಳ್ಳು ಹೇಳಿದ್ದಾರೆ. ಇದು ಹುಡುಗ ಅಲ್ಲ, ಹುಡುಗಿ. ಮೇಘನಾ, ವಿಕ್ರಮ್ ಮನೆಗೆ ಬನ್ನ, ಎಲ್ಲಿದ್ದಾನೆ? ಮಗಳೇ, ನಿನಗೊಂದು ಮಾತು ಕೇಳಬೇಕು. ಕೇಳಪ್ಪ. ನೀನು DC ಆದಮೇಲೆ ಈ ಕ್ಷೇತ್ರದ MLA ಅವ್ರನ್ನ ಭೇಟಿಯಾಗೋ ಸಂದರ್ಭ ಬರಬಹುದು. ಹಾಗೇನು ಮಾಡ್ತೀಯಾ? ಆಗ ಅವ್ರನ್ನ ನೀನು ಅವಾಯ್ಡ್ ಮಾಡ್ತೀಯಾ?